ಇದು ಅಲ್ವಾ ತಲೆ ಅಂದ್ರೆ ಡೌರಂದ್ರಗಳಂತ ಬರೋ ಎಲ್ಲಾ ಬುದ್ಧಿನ ಯೂಸ್ ಮಾಡಿದ್ರೇನೆ ಇಂತ ಐಡಿಯಾ ಬರೋದು. ಕೆಲಸ ಮಾಡೋ ಜಾಗದಲ್ಲಿ ಫ್ಯಾನ್ ಇಲ್ಲ, ತಣ್ಣಗ್ ನಿದ್ದೆ ಮಾಡಕ್ಕೆ ವ್ಯವಸ್ಥೆ ಇಲ್ವಂತೆ. ನೀರಾಸೆ ಯಾಕೆ? ಈ ಐಡಿಯಾ ಇಂದ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಟ್ಟ. ಸಿಂಪಲ್ ಆಗಿ ಡ್ರಿಲ್ ಗೆ ಸರ್ರ ಅಂತ ಸಿಕ್ಸಿ ಬುರ್ರ ಅಂತ ಮಲ್ಕೋಬಿಟ್ಟ. ಮಾಮೂಲಿನೇ ಅಲ್ಲ ಅಲ್ವಾ? ಅಯ್ಯ ಶಿವನ ತಂದೆ, ಇದೆಂತ ಕರ್ಮಾನಯ್ಯ. ಬೂಡೆ ಬಳ್ತು ಬೆಂಡೆಕಾಯಿ ಆದ್ರೆ ಇಂತ ಐಡಿಯಾಗಳು ಬರುತ್ತೆ ನೋಡಿ. ಸುಡ್ತಾ ಇರೋ ಸೂರ್ಯಂಗೆದ್ರಿ ಗಾಡಿ ಹತ್ತದ್ ಬಿಡ್ಬೇಕು, ಆದ್ರೆ ಇವರು ಹುಚ್ಚಾಟದಿಂದ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬೊಲೆ ಆಟಗಳು ಆಡ್ತಾವ್ರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ ಮಾಡಿದಕ್ಕೆ ತಲೆಗೆ ಕೇಸ್ ಹಾಕಿ ಕಳ್ಸಿದ್ರು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತೇಳಿ ಅಚ್ಚುಕಟ್ಟಾಗಿ ಒಳ್ಳಾಡ್ಕೊಂಡು ಎಂಜಾಯ್ ಮಾಡೋದ್ರ ಬದಲು ಫುಲ್ ಗಿಚ್ಚಿ ಮಾಡ್ತಾವ್ರೆ. ಟ್ರಕ್ ಒಳಗ್ ನೀರ್ ತುಂಬಿಸ್ಕೊಂಡ್ ಕೆಲ ಆಡ್ತಾವ್ರೆ. ಇಂಥ ಸ್ವಿಮ್ಮಿಂಗ್ ಪೂಲ್ ನ ನೀವು ಯಾವತ್ತಾದ್ರೂ ನೋಡಿದೀರಾ? ಇಲ್ಲೇ ಅಂತಾರಲ್ವಾ ಮಸ್ತ್ ಮಸ್ತ್ ಆಗಿರೋ ಮಜ್ಬೂರಿ ಮಸ್ತ್ ಐಡಿಯಾ ಅಂತ. ಮತ್ತೆ ಹೊಲದ ಕೆಲ್ಸ ಅಂದ್ರೆ ನೀರು ಇಲ್ಲ ಬೀರು ಇಲ್ಲ ಅನ್ನಂಗೆ ಅಯ್ಯೋ ಇದು ತಪ್ಪಿದಲ್ವೇ ಅಂತ ಯೋಚನೆಯಿಂದ ತಪ್ಪಿಸ್ಕೊಳಕ್ಕೆ, ಬುದ್ಧಿಯಿಂದ ಉಪಯೋಗಿಸಿ ಬಿಸಿಲಿಂದ ತಪ್ಪಿಸ್ಕೊಳಕ್ಕೆ ನ್ಯಾಚುರಲ್ ಫಿಟ್ಟಿಂಗ್ ಯೂಸ್ ಮಾಡ್ಕೊಂಡು ರೊಚ್ಚಿಗೆ ಬೀಗ್ತಾವ್ರೆ. ಸಿಂಪಲ್ ಆದ್ರೂ ಸೂಪರ್ ಅಲ್ವಾ? ಇಲ್ಲಿ ಇಂಥ ಸೆಟಪ್ ಮಾಡುದು ರೈತರಿಗೆ ಮಾತ್ರ ಸ್ಯಾಂಡ್ಸ್ ಅಪ್ ಅನ್ಬೇಕು. ಬಿಸಿಲಿಗೆ ಬಿಸಿ ಆಗೋದು ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳು ಆಗ್ತವೆ ಅಂತ ಅರ್ಥ ಮಾಡ್ಕೊಂಡ ನಮ್ಮ ಅಣ್ಣಯ್ಯ ಸಿಂಪಲ್ ಆಗಿ ಯೋಚನೆ ಮಾಡಿ ಸಕ್ಕದಾಗೆ ಜಾರಿಗೆ ತಂದ್ರು. ರಾಜ್ಗಢಾಗೆ ಫ್ಯಾನು ಸ್ಪ್ರಿಂಕ್ಲರು ಹಾಕಿ ತಣ್ಣಗ್ ಮೈಯಂಗ್ ಮಾಡ್ದ ಪುಣ್ಯಾತ್ಮ. ನಮ್ಗನ್ಸ್ದಂಗೆ ಸಿಕ್ಕಾಕಿದೆಲ್ಲ ಸಖತ್ತಾಗೆ ಸೆಟಪ್ ಮಾಡ್ಕೊಂಡಿದ್ರೆ ಹಿಂದೆ ಮುಂದೆ ಯಾವ್ದೇ ಯೋಚನೆ ಇರಲ್ಲ. ಹಿಂಗಂತವನೇ ನಮ್ಮ ಆಟವಣ್ಣ ತಣ್ಣು ಕುತ್ಕೊಂಡು ತಟ್ ಅಂತ ಬಂದಿದ್ದನ್ನ ಪಟ್ ಅಂತ ಮಾಡಿ ಶಬಾಷ್ ಅನ್ಸ್ಕೊಂಡ. ಮ್ಯಾಜಿಕ್ ಸಿಂಗಾರ ಮಾಡ್ದಂಗೆ ಸಾದಾ ಆಟೋನ ಎಸಿ ಆಟೋ ಮಾಡಾಕ್ಬಿಟ್ಟ. ಇನ್ನ ಬೇಸಿಗೆ ಕಾಲದಲ್ಲೂ ಆಟೋನ ಯಪ್ಪ ಅನ್ನೋರ್ಗೆ ಬಾಯಿ ಮುಚ್ಚಿಸ್ಬಿಟ್ಟ. ಈ ಮಾಸ್ಟರ್ನ ನೋಡ್ರಿ, ಇದು ಇನ್ನ ಬೆಂಕಿ ಗುರು ಅನ್ನಂಗೆ ಮೂರೂರ್ ಸುತ್ತಿ ಮನ್ಸಿಗೆ ಅನ್ಸ್ದಂಗ್ ಮಾಡಿ ಕಣ್ ಬಿಟ್ಕೊಂಡ್ ನೋಡಂಗ್ ಮಾಡ್ದ. ಕೆಳಗಿಂದ ಮೇಲ್ವರೆಗೂ ಉಪಯೋಗಿಸಿ ನಾರ್ಮಲ್ ಆಟೋನ ಆಟೋಮೇಟೆಡ್ ಆಟೋ ಅನ್ನಂಗ್ ಮಾಡಾಕ್ಬಿಟ್ಟ. ಇನ್ನ ವಾತಾವರಣ ಆರಾಮಾಗಿದ್ರೆ ಅಚ್ಚುಕಟ್ಟಾಗಿ ಹಾರಾಡ್ಕೊಂಡು ಓಡಾಡ್ಕೊಂಡ್ ಬಂದ್ಬಿಡದೆ. ಆಟೋ ಯಾವ ಕಾರ್ ಏನ್ ಕಮ್ಮಿ ಇಲ್ಲ ಅನ್ನಂಗೆ ಬಡ್ದು ಬದಲಾಯಿಸ್ಬಿಟ್ಟ. ಇಲ್ಲಿ ಈ ತಾತ ಮಾತ್ರ ಯಾರು ತಂಟೆಗೆ ಬರ್ದಿರೋ ರೇಂಜ್ಗೆ ಭೂಮಿ ಮೇಲೆ ಬೀಗ್ತೈತೆ. ದೂರ ಪಯಣ, ಅದೂನು ಸೈಕಲ್ ಅಲ್ಲಿ ಹೋಗಕ್ ಚಿಂತೆ ಇಲ್ಲ, ಆದ್ರೆ ಸ್ವಲ್ಪ ಕಂಫರ್ಟ್ ಮಿಸ್ಸು ಅಂತ ಹೇಳಿ ಮುಂಚೆನೆ ಬುದ್ಧಿ ಉಪಯೋಗಿಸ್ತು. ಇದೆಲ್ಲ ಉಪಯೋಗಿಸಿ ಎಲ್ಲೂ ಇಲ್ದಂಗ್ ಮಾಡಿ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಹೋಗ್ತಾ ಇರದೆ. ಏನಪ್ಪ ಇದು? ಅಯ್ಯಪ್ಪ, ಇದನ್ನಂತೂ ನಾನು ಯಾವತ್ತೂ ನೋಡಿಲ್ಲ. ಜಗ್ಗಿ ನೀರ್ ಬರೋದು ನೋಡಿದೀನಿ, ಆದ್ರೆ ಮೋಟ್ರ್ ಅಲ್ಲಿ ಜಗಿಯೋದು ಯಾವತ್ತೂ ನೋಡಿಲ್ಲ. ಯಾವ್ದೇನೇ ಆಗ್ಲಿ ನಿನಗ್ ಸರಿ ಸಾಟಿನೇ ಇಲ್ಲ ಅಣ್ಣ. ಕೆಲ್ಸ ಕಮ್ಮಿ ಕಾಸು ಜಾಸ್ತಿ. ಇಂಥವೆಲ್ಲ ನಮ್ಗೇನ್ ಹೊಸ್ದಲ್ಲ, ಸಿಂಪಲ್ ಆಗಿ ಮಾಡಿ ಬಿಸ್ ಹಾಕೋದೆ ಅನ್ನಂಗೆ. ಇನ್ ಮುಂದೆ ಬೊಲ ಎಲ್ಲ ಬಿಟ್ಟು ಜಗ್ಗಿ ನೀರ್ ತೆಗಿಯೋದ್ರ ಬದಲು ಬಿನ್ಗೆ ಇಟ್ ಸ್ವಿಚ್ ಹಾಕಿದ್ರೆ ಮುಗ್ದೋಯ್ತು. ಒಂದ್ ಟೈರು ಮತ್ತೊಂದ್ ಲಾಂಗ್ ಸ್ಟ್ರಾಂಗ್ ಕಡ್ಡಿ ಇಟ್ಕೊಂಡು ಎಷ್ಟೋ ಶ್ರಮ ಪಟ್ಟು ಮಾಡೋ ಕೆಲ್ಸನ ಮುಲಾಜೆ ಇಲ್ದಂಗೆ ಮಾಡಕ್ ಬಿಡೋದ ಈ ಹುಡುಗ. ಕಡ್ಡಿಗ್ ಟೈರು, ಟೈರಿಗ್ ವೈರು, ಜೊತೆಗೊಂದ್ ಪೈಪು ಕಟ್ಟಿ ಮುಳುಗ್ಸಿರ್ ದೇಟ್ಗೆ ಪೈಪಲ್ಲಿ ನೀರು ಸರ್ರ ಅಂತ ಬಂದ್ಬಿಡುತ್ತೆ. ಸೂಪರ್ ಅಲ್ವಾ? ಹುಡುಗೆ ಹುಚ್ಚಿಡಿತೈತೆ ಬ್ರೋ ಅಂತ ಕೂಗೋ ಹುಚ್ಚಾಟನ ಇಲ್ ನೋಡ್ರಿ. ಮೇಲ್ ಕಿಡ್ಗಿನ ಹಿಂಗ್ ಕೂಡ ಉಪಯೋಗಿಸ್ಬೋದಾ ಅಂತ ಇವಾಗ್ಲೇ ಅನ್ಸಿದ್ದು. ಮತ್ತೆ ಇದಕ್ಕೋಸ್ಕರ ಬೇರೆ ಗಾಡಿ ಯಾಕೆ ದಂಡ ಅನ್ನಂಗೆ ಒಂದೇ ಸರಿ ಲಕ್ಸುರಿ ಕಾರ್ನ ಲಗೇಜ್ ಆಟೋ ಅನ್ನಂಗ್ ಮಾಡಾಕ್ಬಿಟ್ಟ. ವಿಡಿಯೋ ಸ್ವಲ್ಪ ಆದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಲ್ಲ ಸ್ವಲ್ಪ. ವಾಹ್, ಇದು ಎಂತ ಪ್ಲಾನ್ ಅಯ್ಯ ಅನ್ನೋ ಬಂಪರ್ ಕಾಮಿಡಿ ಅಂದ್ರೆ ಇದೇ ನೋಡಿ. ಅಚ್ಚುಕಟ್ಟಾಗಿರೋ ಬೋಸ್ನ ಅಚ್ಚುಕಟ್ಟಾಗಿರಾಕ್ ಬಿಡ್ದಂಗೆ ಬೇರೆನೇ ಲೆವೆಲ್ ಆಗಿ ಬದಲಾಯಿಸ್ತಾವ್ರೆ ನೋಡ್ರಿ. ಇದು ಸಾಧಾರಣ ಬಸ್ ಅಲ್ಲ, ಒಂಥರ ಟ್ರೈನ್ ಬಸ್. ಸಡನ್ ಆಗಿ ನೋಡಿ ಸೈಕ್ ಆಗೋದೇ ಗುರು. ಯಾಕೆ ಬ್ರಿಲಿಯಂಟ್ ಐಡಿಯಾ ಅಂದ್ರೆ ಇದನ್ನೇ ಅಂತಾರೆ. ಗುಂಡಿ ಹಾಕ್ಬೇಕು, ಓಕೆ, ಅದು ಸಮವಾಗ ಹಾಕ್ಬೇಕು, ಇನ್ನ ಓಕೆ, ಸಮವಾಗೇ ಹಾಕ್ಬೇಕು, ಆಯ್ತು ಬಿಡಿ. ಅದಾಗೆ ನಾರ್ಮಲ್ ಆಗಿ ಹೆಂಗ್ ಹಾಕ್ತಿವಿ ಅಸ್ಯೂಮ್ ಮಾಡ್ಕೊಂಡು ಹಾಕ್ತಿವಿ. ಅದೇ ಟೈಮ್ ಅಲ್ಲಿ ಅಣ್ಣಂಗ್ ಬಂದಿದ್ ಐಡಿಯಾನೇ ಇದು. ಬರೀ ಕೆಲ್ಸ ಮಾಡೋದಲ್ಲ, ತಲೆ ಉಪಯೋಗಿಸು ಕೆಲ್ಸ ಮಾಡ್ತೀನಿ ಅಂತ ತಿಳಿಸ್ಕೊಟ್ಟ ನಮ್ಮ ಅಣ್ಣ. ಅಣ್ಣ ಬಂದ ಅಂತ ಗೊತ್ತಾಗಕ್ಕೆ ಕಾಲಿಂಗ್ ಬೆಲ್ಲು ಸ್ವಿಚ್ ಹಾಕಿರ್ತೀವಿ. ಆದ್ರೆ ಇಲ್ಲಿ ನಾನೇ ಬೇರೆ, ನನ್ ಸ್ಟೈಲೇ ಬೇರೆ ಅನ್ನಂಗೆ ಸ್ಟೀಲ್ ಬಾಟ್ಲು ಕಟ್ಟಿದ್ದೆ ಡಣ ಅನ್ಸಿದ್ದೆ. ದೇಸಿ ಸ್ಟೈಲ್ ಕಾಲಿಂಗ್ ಬೆಲ್. ಬುರ್ಡೆಯಲ್ಲಿ ಬುದ್ಧಿ ಇರ್ಬೇಕು ಅಷ್ಟೇ, ಅದ್ಬಿಟ್ಟು ಅದಿಲ್ಲ ಇದಿಲ್ಲ ಅನ್ನೋ ಮಾತೇ ಇಲ್ಲ. ನಾರ್ಮಲ್ ಆಗಿ ಅಡ್ಗೆ ಮನೆಯಲ್ಲಿ ಸ್ಪೂನ್ಸು ಚಾಕು ಇಡೋಕೆ ಅಂತಾನೆ ಹೋಲ್ಡರ್ ಗಳನ್ನ ಇಟ್ಕೊಂಡೇ ಇರ್ತೀರಾ. ಅಚ್ಚುಕಟ್ಟಾಗಿನೇ ಒಂದ್ ಮೂಲೆಯಲ್ಲಿ ಇರುತ್ತೆ ಸದ್ದಿಲ್ದಂಗೆ. ಆದ್ರೆ ನಮ್ಮಲ್ಲಿ ಹೋಲ್ಡರ್ ಇಲ್ಲ ಸ್ವಾಮಿ. ವಿಧವಾದ ಐಡಿಯಾಗಳು ಇದಾವೆ. ಆಕಾಶಕ್ಕೆ ಏಣಿ ಹಾಕೊಂಡ್ ಹತ್ತದಂಗೆ ಸಿಕ್ ಪಾಕಿದ್ ಬುಕ್ನೆಲ್ಲ ಸೇರಿಸಿ ಚಾಕು ತುರ್ಕೆ ಬಿಟ್ಟ. ಹಿಂದಿನ ಟೈಮ್ಗಳಲ್ಲಿ ಅಂದ್ರೆ ಮೊಬೈಲ್ಗಳೆಲ್ಲ ಬಂದಿರ್ಲಿಲ್ವಲ್ಲ, ಆ ಕಾಲದಲ್ಲಿ ಎಲ್ರು ಟಿವಿಗೆ ಹೊಂದ್ಕೊಂಡಿದ್ರು. ಆದ್ರೆ ಮೊಬೈಲ್ ಬಂದ ತಕ್ಷಣನೇ ನಾವಲ್ಲ ಅವೇ ನಮಗ್ ಹೊಂದ್ಕೊಂಡು ಬಿಟ್ಟಿದ್ದಾವೆ. ಹೆಂಗಂದ್ರೆ ಕೈಗೂ ಮೊಬೈಲ್ಗೂ ಮೆತ್ತಾಕಿರೋ ರೇಂಜ್ಗೆ ಯಾವಾಗ್ಲೂ ಕೈಗಳಲ್ಲೇ ಇರುತ್ತೆ. ಟಿವಿಲೇ ನೋಡೋದ್ ಬೇರೆ, ಮೊಬೈಲ್ ಅಲ್ಲೇ ನೋಡೋದ್
ನೋಡೋದ್ ಬೇರೆ. ಟಿವಿಲಿ ಇದ್ರೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಮೊಬೈಲ್ ಆದ್ರೆ ಹಂಗಿಂಗ್ ಬದಲಾಯಿಸ್ಕೊಂಡು ಅಲ್ಲಿ ಇಲ್ಲಿ ಇಟ್ಕೊಂಡು ಪಂಚಾಯ್ತಿ. ಇಂಥದ್ದೆಲ್ಲ ನಮ್ ತಲೆಗೆ ಅಂಟಲ್ಲ ಅನ್ನಂಗೆ ಇವನ್ ಬುದ್ಧಿವಂತಿಕೆಯಿಂದ ಚಾರ್ಜರ್ ವೈರ್ನೆ ಮೊಬೈಲ್ ಹೋಲ್ಡರ್ ಆಗಿ ಬದಲಾಯಿಸ್ಬಿಟ್ಟ. ಈಗ ಹಾರಾಕೊಂಡು ಆರಾಮಾಗಿ ನೋಡೋದೆ. ನಮ್ಮವ್ರು ಅಂದ್ರೆ ಸುಮ್ನೆನಾ? ಯಾರೇ ಇದ್ರು ಏನೇ ಆದ್ರೂ ನಮ್ಮವ್ರು ಇದ್ರೇನೆ ಒಂಥರ, ಬೇರೆಯವ್ರು ಇದ್ರೇನೆ ಇನ್ನೊಂಥರ ಸ್ವಾಮಿ. ಆದ್ರೆ ಈ ಮೇಡಮ್ ಜಾಗದಲ್ಲಿ ಬೇರೆ ಯಾರೇ ಇದ್ರು ತಿರುಗ್ದಿದ್ರೆ ನಮ್ಗೇನಂತ ಸುಮ್ನೆ ಬಿಟ್ಟಾಕ್ಬಿಟ್ಟಿರೋರು. ನನ್ನ ನೀನು ಗೆಲ್ಲಲಾರೆ ನಿಂತು ಏಕೆ ಸೊರಗುವೆ ಅಂತ ಬಾಚಿಂಗೆ ಎತ್ಕೊಂಡು ತಿರುಗಿಸ್ಬಿಡೋದ. ಕೆಲವ್ರು ಕೆಲ್ಸಗಳು ನೋಡ್ತಿದ್ರೆ ಮಾತ್ರ ಹುಚ್ಚಿ ಹಿಡಿಯುತ್ತೆ ನೋಡಿ. ಅಂತದ್ದೇ ಇಲ್ಲೊಂದು ಡೋರ್ ತೆಗ್ದು ಒಳಗೋಗೋವರೆಗೂ ಗೊತ್ತಾಗ್ಲಿಲ್ಲ ಅದು ಗೇಟ್ ಡಿಸೈನು ಅಂತ. ಅಣ್ಣ ತಂದೆ ಇಷ್ಟ ದಿನ ಎಲ್ಲಯ್ಯ ಇದ್ದೆ, ತುಕ್ಕಿಡ್ದಿರೋದನ್ನ ಟಾಪಲ್ ತಗೊಂಡು ಟಕ್ಕರ್ ಕೊಟ್ಟಲ್ಲಯ್ಯ. ఉంటుంది ಇವನ್ ತಲೆನ ಒಣಮೆಣಸಿನ್ಕಾಯಿ ಗಿಡದಿಂದಾನೆ ಕಿತ್ಕೊಂಡ್ ಬಂದಿರ್ಬೇಕು. ನೋಡ್ತಿದ್ರು ಏನು ಇಲ್ಲ, ಎಲ್ಲ ನಾರ್ಮಲ್ ಅಂತೀರಾ. ಆದ್ರೆ ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದ್ದೀರಾ? ಬಿಸಿಲೇ ಬರಲಿ ಮಳೆಯೇ ಬರಲಿ ಕಳ್ಳ ಬಂದ್ರು ಕಾಪಾಡೋ ಅಂತ ಐಡಿಯಾ ಇದು. ಕಣ್ ಮುಂದೆ ಕೊಂಡ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋದು ಇದನ್ ನೋಡೇನೆ. ಟಾಟಾ ಕತಮ್ ಗುಡ್ ಬೈ ಗಯಾ ಅನ್ನೋ ಅಂತ ಸನ್ನಿವೇಶ. ಕಿಲ ಕಿಲ ಅಂತಿದ್ದವ್ರನ್ನ ಒಂದೇ ಸತಿ ಕಟ್ಟಾಕ್ಬಿಟ್ಟಲ್ಲ ಈ ಪೊಲೀಸ್ ಅಂಕಲ್ಲು. ಇಷ್ಟೊತ್ತವರೆಗೂ ನೀವೆಲ್ಲ ನೋಡಿದ್ದೀರಾ ಅಂದ್ರೆ ಸ್ವಲ್ಪ ಆದ್ರೂ ನಿಮ್ಗೆ ಇಷ್ಟ ಆಗೇ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದೇ ಒಂದು ಲೈಕ್ ಕೊಡ್ರಲ್ಲ. ಮತ್ತೆ ಇನ್ನಷ್ಟು ವಿಡಿಯೋಗಳು ಇದೇ ರೀತಿ ಇನ್ನ ನಗ್ಸಕ್ಕೆ ಅಂತಾನೆ ಬರ್ತಾನೆ ಇರ್ತಾವೆ. ಪ್ಲೀಸ್ ದಯವಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.